ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ದಿನಚರಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಡೈಲಿ ವ್ಲಾಗ್ಸ್ ನೋಡಿ ಸಪೋರ್ಟ್ ಮಾಡಿ. ನಾವು ಬೆಳಗ್ಗೆ ಎಲ್ಲ ಕೆಲಸ ಎಲ್ಲ ಮುಗಿಸಿ ಶಾಪಿಂಗ್ ಹೋಗಬೇಕಾಗಿತ್ತು, ಹೊರಟ್ವಿ. ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಹೇಳ್ತೀನಿ. ಸೊ ಬೆಳಗ್ಗೆ 9 o'clock ಎಲ್ಲ ಟಿಫನ್ ಎಲ್ಲ ಮುಗಿಸ್ಕೊಂಡು ಚಿತ್ರಾನ್ನ ಮಾಡಿದ್ದೆ. ಟಿಫನ್ ಇಬ್ಬರು ತಿಂದ್ಬಿಟ್ಟು ಬೆಳಗ್ಗೆನೇ ಹೊರಟ್ವಿ. ಆ್ಯಂಡ್ ಸಂಡೇ ನಮ್ಮ ಯಜಮಾನ್ರು ಅವರು ಆಲ್ಮೋಸ್ಟ್ ಡ್ಯೂಟಿಗೆ ಹೋಗ್ತಾರೆ, ಕೆಲವೊಂದು ಸಲ ಹೋಗಲ್ಲ. ಆ್ಯಂಡ್ ಅವತ್ತು ಪರ್ಮಿಷನ್ ತೊಗೊಂಡು ಕೆಲವೊಂದು ಸಲ ಸಂಡೇ ಮನೆ ಹತ್ರ ಏನು ಮಾಡೋದು ಅಂತ ಹೋಗ್ತಾರೆ. ಒಂದೊಂದು ಸಲ ಏನಾದರೂ ಇಂಪಾರ್ಟೆಂಟ್ ಕೆಲಸ ಇದ್ದರೆ ಹೋಗಲ್ಲ, ಡ್ಯೂಟಿ ಮಾಡ್ಕೊಂಬರ್ತೀನಿ ಅಂತ ಹೋಗ್ತಾರೆ. ಅವತ್ತು ನಾವು ಎಲ್ಲಿ ಹೊರಟ್ವಿ ಶಾಪಿಂಗ್, ಬನ್ನಿ ಹೋಗೋಣ. ನಾವು ಹೋಗ್ತಾಯಿದ್ವಿ ಚಿಕ್ಕಪೇಟೆಗೆ ಯಾವಾಗಲೂ ನಾವು ಬೇರೆ ಆಲದಾರ್ ಕಂಪ್ನಿಲಿ ಕೆಲಸ ಮಾಡಬೇಕಾದ್ರೂ ನಾವು ಶಾಪಿಂಗ್ ಎಲ್ಲ ಅಲ್ಲೇ ಹೋಗ್ತಿದ್ವಿ. ಸೊ ಇನ್ನು ಅಲ್ಲೂ ಹತ್ರ ಇತ್ತು ಆ್ಯಕ್ಚುಲಿ. ಬಟ್ ಇಲ್ಲಿ ದಾಬಸ್ಪೇಟೆಯಿಂದನೂ ಇಲ್ಲಿಗೆ ಬಂದಮೇಲೆ ನಾವು ಚಿಕ್ಕಪೇಟೆಗೆ ಹೋಗೋದು ಯಾಕೆ ಅಂದರೆ ಚೀಪ್ ಅಂತ ಅಲ್ಲ, ಚೀಪ್ ಅನ್ನೋಕ್ಕಿಂತ ಕ್ವಾಲಿಟಿ ಚೆನ್ನಾಗಿರುತ್ತೆ. ಆ್ಯಂಡ್ ಬಟ್ಟೆ ಎಲ್ಲ ಆಲ್ಮೋಸ್ಟ್ ಅಲ್ಲೇ ಅಲ್ವಾ ರೆಡಿ ಆಗೋದು. ಸೊ ಎಲ್ಲ ಥಿಂಗ್ಸು ಸಿಗುತ್ತೆ. ಒಂದು ಬಟ್ಟೆ ಏನು ಚೀಪ್ ಇಲ್ಲ, ಹೋಗೋರ್ಗೆ ಗೊತ್ತಾಗುತ್ತೆ ಸ್ಯಾರೀಸಲ್ಲಿ ಎಷ್ಟು ಕಾಸ್ಟ್ಲಿ ಇದೆ ಅಲ್ಲಿ ಅಂತ. ಆ್ಯಂಡ್ ನಮಗೂ ಬೇರೆ ಥಿಂಗ್ಸ್ ಎಲ್ಲ ತೊಗೊಬೇಕಾಗಿತ್ತು. ಸೊ ಅದಕ್ಕಾಗಿ ನಾವು ಚಿಕ್ಕಪೇಟೆ ಒಟ್ಟಿಗೆ ಅಲ್ಲಿ ಇಲ್ಲಿ ಒಂದೊಂದು ಸ್ಟಾಪು ಅದು ತೊಗೊಳೋಣ ಅಂತ ಹೇಳೋಕ್ಕಿಂತ ಒಂದೇ ಕಡೆ ತೊಗೊಳೋದು ಬೆಸ್ಟ್ ಅಂತ ಅಷ್ಟೇ. ಸೊ ಇದು ಹೆಂಗಿದೆ ಇದು ಕಮೆಂಟ್ ಮಾಡಿ. ಇದು ಹಸು ತುಂಬ ಇಷ್ಟಪಟ್ಟು ತೊಗೊಂಡಿದ್ದೆ ಆ್ಯಕ್ಚುಲಿ. ಅದು ನನ್ನ ಮಗ, ಅವನಿಗೆ ಹಸು ಅಂದರೆ ತುಂಬ ಇಷ್ಟ. ಹಸು ಅನ್ನೋಕ್ಕಿಂತ ಪ್ರಾಣಿಗಳಂದ್ರೆ ಇಷ್ಟ. ಹಸು, ನಾಯಿ, ಬೆಕ್ಕು ಎಲ್ಲ ಮಕ್ಳಿಗೂ ಇಷ್ಟನೇ, ಅವನೇನು ಸ್ಪೆಷಲ್ ಅಂತ ಹೇಳ್ತಿಲ್ಲ. ಮಕ್ಕಳು ಆ ವಯಸ್ಸಲ್ಲಿ ಇಷ್ಟಪಡೋದೇ ಎಲ್ಲ ಅನಿಮಲ್ಸ್ನ. ಸೊ ಅದಕ್ಕೆ ಅವನಿಗೆ ಒರಿಜಿನಲ್ಲೇ ತೊಗೊಂಬರೋಕ್ಕಾಗಲ್ಲ, ನಿಮಗೂ ಗೊತ್ತು. ನಾವು ಹಬ್ಬ ಬಂದರೆ ಒಂದು ಡಾಗ್ ತೊಗೊಂಬರ್ಬೋದು ಅಷ್ಟೇ. ಆ್ಯಂಡ್ ಸೊ ಅದಕ್ಕೆ ನಾನು ಅಲ್ಲಿ ನೆಲಮಂಗಲ ಬೇಗೂರು ಹತ್ರ ಗೊತ್ತಿರುತ್ತೆ ಏರಿಯಾದವ್ರಿಗೆ. ಸೊ ಅಲ್ಲಿ ಅನಿಮಲ್ಸ್ ಎಲ್ಲ ಸ್ಪಾಂಜ್ ಟೈಪ್ ಎಲ್ಲ ಮಾರ್ತಿರ್ತಾರೆ. ನಾವು ಯಾವ ಥರ ಬೇಕೋ ಆ ಥರ ಮಾಡಿಕೊಡ್ತಾರೆ. ಸೊ ನಾನು ಕೌ ಬೇಕು ಅಂತ ಹೇಳಿ 2000 ಹೇಳಿದ್ರು. 1200 ಇಲ್ಲ 1300 ಅನಿಸುತ್ತೆ ಕೊಟ್ಟು ತೊಗೊಂಡ್ವಿ. ತೊಗೊಂಡು ಕಾರಲ್ಲಿ ಇಟ್ಕೊಂಡು ಸ್ಟ್ರೈಟು ಚಿಕ್ಕಪೇಟೆಗೆ ಹೋಗಿ ಚಿಕ್ಕಪೇಟೆ ಶಾಪಿಂಗ್ ಮುಗಿಸ್ಕೊಂಡು ಸೀರಿಯಸ್ ನನ್ನ ಮಗನ ಕರ್ಕೊಂಡು ಹೋಗಿರೋ ತುಂಬ ಕಷ್ಟ ಆಗಿರೋದು, ತುಂಬ ರಶ್ ಇತ್ತು. ಸೊ ಅಂದರೆ ಮನೆಗೆ ಏನೇನು ಬೇಕೋ ಐಟಮ್ಸ್ ತೊಗೊಂಡು ಮತ್ತೆ ಬಗಲಗುಂಟೆಗೆ ಬಂದು ಅವನಿಗೆ ಬಟ್ಟೆ ತೊಗೊಂಡು, ಅವನಿಗೆ ನಮ್ಮ ಯಜಮಾನ್ರಿಗೆ ನನಗೆ ಅಂದರೆ ಇಲ್ಲೇ ಸಿಟಿಲೇ ಬಟ್ಟೆ ತೊಗೊಂಡ್ವಿ ನಮ್ಮ ಬಗಲಗುಂಟೆಲೇ. ಸೊ ನಾವು ಚಿಕ್ಕಪೇಟೆಯಲ್ಲಿ ಹೋಗಿದ್ದು ಮನೆಗೆ ಕೆಲವೊಂದು ಐಟಮ್ಸ್ ತೊಗೊಂಬರೋಕ್ಕಷ್ಟೇ. ಸೊ ಡೈರೆಕ್ಟಾಗಿ ಅವನಿಗೆ ಅಂಬ ಎಲ್ಲ ಕೊಟ್ಟು ಡೈರೆಕ್ಟಾಗಿ ನಾವು ಮನೆಗೆ ಬಂದುಬಿಟ್ಟು ನೈಟೇ. ಸೊ ಇದು ಎತ್ವಿಕ್ ಬರ್ಡೇ ವ್ಲಾಗು. ನಮ್ಮ ಚಿಕ್ಕಮ್ಮ, ಮಮ್ಮಿ, ಅಮ್ಮ, ನಮ್ಮ ಅಜ್ಜಿ ಎಲ್ಲ ಬಂದಿದ್ದರು ಒಂದಿನ ಮುಂಚೆನೇ. ನನ್ನ ಮಗನೂ ಕರ್ಕೊಂಡು ನಮ್ಮ ಪಪ್ಪ ಸಂಡೇ ಬಂದರು. ಸೊ ಡೆಕೋರೇಷನ್ ಎಲ್ಲ ಆಗ್ತಿದೆ. ನಾನು ತೊಗೊಂಡಿರೋ ಬಟ್ಟೆಲ್ಲ ಸ್ಟಿಚ್ ಮಾಡಿಸೋಕ್ಕೆ ಹೋಗಿದ್ದು. ಅದೇ ಮೇನ್ ಪ್ರಾಬ್ಲಮ್, ಸಿಗ್ತೇ ಇರಲಿಲ್ಲ. ಸೊ ನೈಟ್ ಹೆಂಗೋ ಮಾಡಿಸ್ಕೊಂಡು ಬಂದೆ. ಸೊ ಬರ್ಡೇಲಿ ತುಂಬ ಚೆನ್ನಾಗಾಯಿತು. ನಮಗಂತೂ ಫುಲ್ ಖುಷಿಯಾಯಿತು. ಕೇಕು ನಾವು ಹೆಂಗೆ ಆರ್ಡ್ರ್ ಕೊಟ್ಟಿದ್ವಿ ಅದೇ ಥರನೇ ಆರ್ಡ್ರು ಮಾಡಿಕೊಟ್ಟಿದ್ದಾರೆ. ಸೊ ಕೇಕು ತುಂಬ ಚೆನ್ನಾಗಿತ್ತು, ಟೇಸ್ಟ್ ಕೂಡ. ಆ್ಯಂಡ್ ಊಟನೂ ಎಲ್ಲ ಚೆನ್ನಾಗಿತ್ತು. ನಮಗೆ ಖುಷಿಯಾಯಿತು. ಸೊ ಎಲ್ಲ ನಮ್ಮ ಫ್ಯಾಮಿಲಿಯವರೆಲ್ಲ. ಸೊ ನೆಕ್ಸ್ಟ್ ಸಿಗ್ತೀನಿ ಹೊಸ ವ್ಲಾಗ್ ಮೂಲಕ, ನನ್ನ ಬರ್ಡೇ ವ್ಲಾಗ್. ಆ್ಯಂಡ್ ಎತ್ವಿಕ್ ಮನೆಯಲ್ಲೆಲ್ಲ ಹೇಗಿದ್ದ ಅಂತೆಲ್ಲ. ಸೊ ಸಿ ಯು, ಬೈ ಫ್ರೆಂಡ್ಸ್.